ಹೆಲೋ ಸ್ನೇಹಿತರೆ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ನಂತರ ಒಂದು ಪಾಸ್ವರ್ಡನ್ನು ಕೊಡ್ತಾರೆ ನಮ್ಮ KE ವೆಬ್ಸೈಟ್ ಅವರು. ನಾವು ಆ ಪಾಸ್ವರ್ಡನ್ನು ಎಲ್ಲಿ ನೋಡ್ಬೋದು ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ .com ಅಲ್ಲಿ ಹೋಗಿ ನಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಮ್ಮ ಸಬ್ಜೆಕ್ಟ್ ಏನಿದೆಲ್ಲ ಅದನ್ನು ಹೊಡೆದು ರಿಜಿಸ್ಟ್ರೇಷನ್ ನಂಬರು ಅಲ್ಲಿ ಒಂದು ಕೊಟ್ಟಿರೋ ಒಂದು ಕ್ಯಾಪ್ಚರಿಂದ ನಮ್ಮ ಒಂದು ಪಾಸ್ವರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಒಂದು ಪಾಸ್ವರ್ಡ್ ಯಾಕೆ ಯೂಸ್ ಆಗುತ್ತೆ ಅಂತಂದರೆ ಈ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ನಮ್ಮ ಒಂದು ಆಪ್ಷನ್ ಎಂಟ್ರಿ ಸಮಯದಲ್ಲಿ ಕಾಲೇಜ್ಗಳನ್ನ ಆ್ಯಡ್ ಮಾಡಲಿಕ್ಕೆ ಉಪಯೋಗವಾಗುತ್ತದೆ. ಸೊ ಈ ಪಾಸ್ವರ್ಡು ಒಂದು KE ಅವರೇ ಕೊಡ್ತಾರೆ, ನಾವು ಯಾವುದೇ ಥರ ಸೃಷ್ಟಿ ಮಾಡೋಕ್ಕೆ ಬರಲ್ಲ. ಈ ಪಾಸ್ವರ್ಡ್ ಮೇನ್ ಇರುತ್ತೆ. ಫಸ್ಟ್ ಆ ಪಾಸ್ವರ್ಡ್ ಕಲೆಕ್ಟ್ ಮಾಡ್ಕೋಬೇಕು. ಕಲೆಕ್ಟ್ ಮಾಡಿದ್ಮೇಲೆ ನಮ್ಮಲ್ಲೇ ಒಂದು KE ಅವ್ರು ಕೊಟ್ಟಿರೋ ಒಂದು ಪಾಸ್ವರ್ಡ್ ಆಗಿರ್ಬೋದು, ಅದ್ರ ಕೆಳಗಡೆ ಒಂದು ಕ್ಯಾಪ್ಚರ್ ಆಗಿರೋದು, ಈ ಥರ 4-5 ಒಂದು ಆಪ್ಷನ್ಸ್ ಇರುತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡ್ಕೊಂಡ್ಮೇಲೆ ಅವಾಗ ಓಪನ್ ಆಗುತ್ತೆ. ಸೊ ಇದು ಓಪನ್ ಆಗಿದ್ಮೇಲೆ ನೀವು ಯಾವ ಥರ ಬೇಕಂದ್ರೆ ಆ ಥರ ಒಂದು ನಿಮಗೆ ಬೇಕಾಗಿರೋಂಥ ಮಾಡಿಫಿಕೇಷನ್ ಮಾಡ್ಕೋಬೋದು, ಆಪ್ಷನ್ ಇರುತ್ತೆ. ಇನ್ನೊಬ್ರು ಕೇಳಿರೋ ಒಂದು ವಿಷಯ ಏನಂದರೆ, ಒಂದು ಇದು ಪಾಸ್ವರ್ಡ್ ಬಂದಿದ ಮೇಲೆ ನಾವು ಫರ್ಗೆಟ್ ಪಾಸ್ವರ್ಡ್ ಮಾಡ್ಬೋದಾ ಅಂತ. ಡೆಫಿನೆಟಾಗಿ ಮಾಡ್ಬೋದು. ಅಂದರೆ ಆ ಫರ್ಗೆಟ್ ಮಾಡೋಕ್ಕೆ ಏನು ಬೇಕಂದರೆ ಮೇನಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕು. ರಿಜಿಸ್ಟ್ರೇಷನ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಿಜಿಸ್ಟ್ರೇಷನ್ ನಂಬರು ಪ್ಲಸ್ ಒಂದು KE ಅವ್ರು ಕೊಟ್ಟಿರೋಂಥ ಪಾಸ್ವರ್ಡು. ನಿಮ್ಮ ಪಾಸ್ವರ್ಡ್ ಎಷ್ಟು ಸಲ ಬೇಕಾದ್ರೆ ಮರಿಬೋದು ಮತ್ತೆ ಒಂದು ತಗೋಬೋದು. ಸೊ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊಬೈಲ್ ನಂಬರು ನೀವು ಸ್ಟಾರ್ಟಿಂಗಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಟ್ಟಿರೋ Gmail ID. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. Gmail ID ಕೂಡ ತುಂಬ ಇಂಪಾರ್ಟೆಂಟ್. Gmail ID ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದರೂ ಕೂಡ ಒಂದು ಮೊಬೈಲ್ ಚೇಂಜ್ ಆಗಿದ್ರು ಅದೊಂದು ರಿಕವರ್ ಮಾಡ್ಕೊಳ್ಳಿ. Gmail ID ಏನಿಲ್ಲ, Gmail ID ಹೊಡೆಯೋದು, ಆ ಒಂದು ಅದೊಂದು ಪಾಸ್ವರ್ಡ್ ಹೊಡೆದು ನಿಮ್ಮ ಮೊಬೈಲಲ್ಲೇ ರಿಕವರ್ ಮಾಡ್ಕೋಬೋದು. Gmail ID ಅದೊಂದು ಯೂಟ್ಯೂಬಲ್ಲಿ ನೋಡಿಕೊಂಡು ರಿಕವರ್ ಮಾಡ್ಕೊಳ್ಳಿ. ಸೊ ನಿಮ್ಮೊಂದು ರಿಜಿಸ್ಟ್ರೇಷನ್ ನಂಬರು, ಮೊಬೈಲ್ ನಂಬರು, Gmail ID ಮತ್ತು KE ಅವ್ರು ಕೊಡುವಂಥ ಒಂದು ಪಾಸ್ವರ್ಡ್, ಇವು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಪಾಸ್ವರ್ಡಲ್ಲಿ. ಸೊ ಇದನ್ನು ತೊಗೊಂಡು ನೀವು ಒಂದು ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ಆಪ್ಷನ್ ಎಂಟ್ರಿ ಟೈಮಲ್ಲಿ ಲಾಗಿನ್ ಆಗಿ ನೀವು ಮತ್ತೆ ಒಂದು ರಿಕವರ್ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ರಿಕವರ್ ಮಾಡ್ಕೋಬೋದು. ಸೊ ಅವಾಗ ಕೂಡ ನಿಮ್ಮ ಯಾವ್ದು ಬೇಕಂದರೆ ನಿಮ್ಗೆ ಇಷ್ಟವಾದಂಥ ಒಂದು ಸ್ಪೆಲ್ಲಿಂಗಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೋದು. ಸೊ ಆ ಥರ ಸೆಟ್ ಮಾಡ್ಕೊಂಡು ನಿಮ್ಗೆ ಯಾವಾಗ ಬೇಕಾದ್ರೆ ಅವಾಗ ಈಸಿ ಟೈಮಲ್ಲಿ ಮೊಬೈಲಲ್ಲೇ ಇವೆಲ್ಲ ಪ್ರಾಸೆಸ್ ಎಲ್ಲ ಮಾಡ್ಬೋದು. ಹಾಗೆ ನೀವೊಂದು ಆಪ್ಷನ್ ಟ್ರಿಪ್ ಫುಲ್ ಏನಿದೆಲ್ಲ ಸ್ಟಾರ್ಟಿಂಗು ನಿಮ್ಮೊಂದು ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಪ್ರಾಸೆಸ್ ಎಲ್ಲ ನಿಮ್ಮ ಒಂದು ಮೊಬೈಲಲ್ಲೇ ಮಾಡ್ಬೋದು. ಬಟ್ ಮೊಬೈಲ್ ಹ್ಯಾಂಗಲ್ಲಿ ಇರಬಾರ್ದು. ಮೊಬೈಲ್ ಹ್ಯಾಂಗ್ ಇರಲಾರ್ದಂಗೆ ಇದ್ದರೆ ಚೆನ್ನಾಗಿ ಯೂಸ್ ಮಾಡ್ಬೋದು, ನೀವು ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಯಾವುದೇ ಥರ ಒಂದು ಕಾಲೇಜ್ ಆ್ಯಡ್ ಮಾಡಿದರೆ ಒಂದು ನೆಟ್ವರ್ಕಿಂದ ತುಂಬ ಈಸಿಯಾಗಿ ಅಪ್ಡೇಟ್ ಆಗುತ್ತೆ. ಬಟ್ ಮೊಬೈಲ್ ಹ್ಯಾಂಗ್ ಇದ್ದರೆ ನೀವೊಂದು ಕಾಲೇಜ್ ಆ್ಯಡ್ ಮಾಡಿದ್ದು ತುಂಬ ಲೇಟ್ ಆಗಿದೆ ಪ್ರಾಸೆಸ್ಸು. ಆಮೇಲೆ ನೆಟ್ವರ್ಕ್ ಇರಲ್ಲ, ಒಂದು ಸರ್ವರ್ ಇರೋಂಗಿಲ್ಲ. ಇದಕ್ಕಂದರೆ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಸ್ಟೂಡೆಂಟ್ಸು ಅಟ್ ಎ ಟೈಮ್ ಕಾಲೇಜ್ ಆ್ಯಡ್ ಮಾಡ್ತಾರೆ, ಹೌದಲ್ವಾ? ಸೊ ಅಟ್ ಎ ಟೈಮ್ ಏನೋ ಒಂದು ಡಿಲೀಟ್ ಮಾಡೋದು ಅಥವಾ ಲಾಗಿನ್ ಆಗಿದ್ಮೇಲೆ ಲಾಗೌಟ್ ಮಾಡದೇ ಇರೋದು. ಸೊ ಈ ಥರ ಪ್ರಾಸೆಸ್ ಇರುತ್ತೆ. ಸೊ ಆದಷ್ಟು ಒಂದು 5G ಮೊಬೈಲ್ಸು, ಒಳ್ಳೆ ನೆಟ್ವರ್ಕ್ ಇರೋಂಥ ಒಂದು ಮೊಬೈಲ್ಸ್ನ ಯೂಸ್ ಮಾಡಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಹಾಗೆಯೇ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯವೇನೆಂದರೆ, ನಿಮ್ಮ ಒಂದು ಪಾಸ್ವರ್ಡನ್ನು ಯಾರಿಗೆ ಕೊಡಬೇಡಿ. ಒಂದು KE ಅವ್ರು ಏನು ಕೊಟ್ಟಿರ್ತಲ್ಲ ಒಂದು ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ Gmail ID ಆಗಿರ್ಬೋದು, ಮೊಬೈಲ್ ನಂಬರ್ ಕಾಮನ್ ಎಲ್ಲ ಇರುತ್ತೆ. Gmail ID ಕಾಮನ್ ಆಗಿ ಇರುತ್ತೆ. ಒಂದು CT ರ್ಯಾಂಕು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಹತ್ರ ಇರುತ್ತೆ. ಸೊ ನಿಮ್ಮ ಪಾಸ್ವರ್ಡು ನಿಮ್ಮ ಹತ್ರ ಮಾತ್ರ ಇರುತ್ತೆ, ಹೌದಲ್ವಾ? ಆ ಪಾಸ್ವರ್ಡನ್ನು ನೀವೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಪಾಸ್ವರ್ಡ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಒಂದು KE ವೆಬ್ಸೈಟಲ್ಲಿ ಬಂದ ತಕ್ಷಣ ನಾನು ಒಬ್ಬ ಸ್ಟೂಡೆಂಟ್ ಒಂದು ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡು ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಪಾಸ್ವರ್ಡನ್ನು ಮಾತ್ರ ಯಾರಿಗೆ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಇರಲಿ, ನಿಮ್ಮ ಬ್ಲಡ್ ರಿಲೇಷನ್ ಇರಲಿ ಕೊಡೋಕೆ ಹೋಗಬೇಡಿ. KE ವೆಬ್ಸೈಟಲ್ಲಿ ಒಂದು ಸಲ ತಪ್ಪು ಮಾಡಿದರೆ ಮತ್ತೆ ನೀವು ಆ ವರ್ಷ ಪೂರ್ತಿ ನೀವು ಒಂದು KE ವೆಬ್ಸೈಟಲ್ಲಿ ಮತ್ತೆ ಯಾವುದೇ ಥರ ಒಂದು ರೆಕಮೆಂಡೇಷನ್ ಅಥವಾ ರೆಫರೆನ್ಸ್ ತೊಗೊಂಡು ಮಾಡೋಕ್ಕೆ ಬರಲ್ಲ. ಒಂದು ಸಲ ಎಕ್ಸಿಟ್ ಆದರೆ ತಪ್ಪು ಮಾಡಿದರೆ ಅಂದರೆ ಮುಗಿದೋತು. ಮತ್ತು ತಪ್ಪು ಮಾಡಿದ್ರು ಏನು ನಾರ್ಮಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತಪ್ಪಾಯ್ತು ಅಂದರೆ ಓಕೆ. ಬಟ್ ನೀವು ಪ್ರಾಸೆಸ್ ಒಂದು ಆಪ್ಷನ್ ಸ್ಟಾರ್ಟ್ ಆಗಿ ನಿಮ್ಮ ಒಂದು ರೌಂಡ್ ಸ್ಟಾರ್ಟ್ ಆಗಿದ್ಮೇಲೆ ಮಾಡಿದರೆ ಪೆನಾಲ್ಟಿ ಇರುತ್ತೆ. ಒಂದು ಈ ಸ್ಟೇಜ್ಗೆ ಇಷ್ಟು ಪೆನಾಲ್ಟಿ, ಈ ಸ್ಟೇಜ್ಗೆ ಇಷ್ಟು ಪೆನಾಲ್ಟಿ ಅಂತ ಇರುತ್ತೆ. ಆಮೇಲೆ ಈ ಒಂದು ಕ್ಯಾಟಗರಿಗೆ ಇಷ್ಟು ಪೆನಾಲ್ಟಿ ಅಂತ ಇರುತ್ತೆ. ಮಿನಿಮಮ್ 5 lakhsವರೆಗೂ ಪೆನಾಲ್ಟಿ ಇದೆ. KE ಅವ್ರಿಗೆ ನೀವು 5 lakhs ಕಟ್ಟಬೇಕಾಗುತ್ತೆ ಪೆನಾಲ್ಟಿ. ತಪ್ಪು ಮಾಡಿದರೆ ಯಾವ ಥರ ತಪ್ಪನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಮುಖ್ಯವಾದ ಅಂಶ ಏನಂದರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪಾಸ್ವರ್ಡನ್ನು ಯಾರಿಗೆ ಕೊಡಬೇಡಿ. ಯಾರೇ ಆಗಿರಲಿ, ನಿಮ್ಮ ಮೊಬೈಲಲ್ಲಿ ಮಾಡಿ ಅಥವಾ ಬೇರೆಯವ್ರ ಮೊಬೈಲ್ ಇದೆನಾ, ನಿಮ್ಮ ಫ್ರೆಂಡ್ಸ್ ಇದೆನಾ, ಇಸ್ಕೊಳ್ಳಿ. ಪಾಸ್ವರ್ಡ್ ಎಲ್ಲ ಟೈಪ್ ಮಾಡಿ
ಮತ್ತು ಏನೇನಾದರೂ ಎಕ್ಸ್ಚೇಂಜ್ ಮಾಡ್ತಿಲ್ಲ ಕಾಲೇಜೆಲ್ಲ ಚೇಂಜ್ ಮಾಡಿಕೊಂಡು ಪಾಸ್ವರ್ಡನ್ನು ಕರೆಕ್ಟಾಗಿ ಹಿಡ್ಕೊಂಡು ಲಾಗೌಟ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ. ಲಾಗೌಟ್ ಕಂಪಲ್ಸರಿ ನೀವು ಮಾಡಲೇಬೇಕು. ಲಾಗೌಟ್ ಮಾಡಿಲ್ಲ ಅಂದರೆ ಈ ಥರ ಒಂದು ಸರ್ವರ್ ಬ್ಯುಸಿ ಆಗೋದು, ತುಂಬ ಜನ ಎಲ್ಲರೂ ಹಂಗೆ ಲಾಗೌಟ್ ಬಿಟ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಪಾಸ್ವರ್ಡ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ನಾವೊಂದು ಹೇಳಿರೋಂಥ ವಿಷಯ ಫುಲ್ ಅದ್ರ ಬಗ್ಗೆನೇ ಇದೆ, ಫುಲ್ ಡೀಟೇಲ್ ಆಗಿದೆ. ಪಾಸ್ವರ್ಡ್ನ ಯಾರು ಕೊಡಬಾರ್ದು, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಲಾಗಿನ್ ಆಗಬೇಕು, ಒಂದು ಆಪ್ಷನ್ಸ್ ಇರ್ತವೆ. ಸೊ ಎಲ್ಲ ಹೇಳಿದ್ದೀನಿ. ಹಾಗೆಯೇ ಇದೊಂದು ಇಷ್ಟವಾಗಿದೆ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.